ಕೊಟ್ಟರು, ನಾನಿದ್ದೀನಿ ತಮ್ಮ ಹಾಕ್ಕೊಡ್ತೀನಿ ಅಂತ. ಅವ್ರ ಮಾತಿನ ಪ್ರಕಾರ ನಡ್ಕೊಂಡ್ರು. ಇವಾಗ ನೋಡಿ ಇದೇ CC ರಸ್ತೆ ಹೆಂಗೈತೆ, ಹಿಂಗೆ ಮಾಡಿಕೊಟ್ಟಿದ್ದಾರೆ. ಇವಾಗ ಇನ್ನೊಂದು ವಾರದಲ್ಲಿ ಯರ್ನಾಗಿನಹಳ್ಳಿ ಗುದ್ದಲಿ ಪೂಜೆ ಮಾಡ್ತಾರೆ ನಮ್ಮ ಸಾಹೇಬರು. ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಸಾಲದು ಅಂತ ದೇವ್ರಿದ್ದಂಗೆ ನಮಗೆ ನಮ್ಮ MLA ಸಾಹೇಬರು. ಒಂದು 5 ವರ್ಷ ಸುತ್ತಾಡಿದ್ದೀನಿ BJP ಅವ್ರ ಹಿಂದೆ ಒಂದು ಬೋರ್ವೆಲ್ಗೋಸ್ಕರ. ಬಟ್ ನಮ್ಮ ಸಾಹೇಬರು ಬಂದಮೇಲೆ ಅವ್ರಿಗೆ ಒಂದೇ ಒಂದು ಮಾತು ಮನವಿ ಮಾಡಿದ್ರಿ, ಸರ್ ಹಿಂಗೆ 5 ವರ್ಷದಿಂದ ಸುತ್ತಾಡ್ತಾ ಇದ್ದೀನಿ, ಒಂದು ಬೋರ್ವೆಲ್ ಹಾಕ್ಕೊಡೋಕ್ಕಾಗಲಿಲ್ಲ BJP ಅವ್ರಿಗೆ ಅಂತೇಳಿ. ತಮ್ಮ ನಾನಿದ್ದೀನಿ ಅಂತ ಹೇಳ್ಬಿಟ್ಟು 1-2 ತಿಂಗಳಲ್ಲಿ ಬೋರ್ವೆಲ್ ಸ್ಯಾಂಕ್ಷನ್ ಆಯಿತು. ನನಗೆ ಒಳ್ಳೆ ನೀರು ಬಂತು. ಇವಾಗ ಅದರಿಂದ ಬೆಳೆದು ಮಾರ್ಕೆಟ್ಗೆ ಹೋಗಿ ದಿನಕ್ಕೆ 3-4 ಸಾವಿರ ಸಂಪಾದನೆ ಮಾಡ್ತಾಯಿದ್ದೀನಿ. ಅವ್ರನ್ನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ದೇವ್ರ ಥರ ಬಂದವರು ನಮಗೆ MLA ಸಾಹೇಬರು. ಅವ್ರ ಜೊತೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಅವ್ರಿಗೆ ಯಾವತ್ತೂ ನಮ್ಮ ಸಪೋರ್ಟ್ ಅವ್ರಿಗಿದೆ. ಇದೇ ನಾಸಿಮ್ನಹಳ್ಳಿ ಕಾಂಪೌಂಡು ವಿಷಯಕ್ಕೆ ಬಂದರೆ, ಸ್ಕೂಲ್ ಕಾಂಪೌಂಡ್ ವಿಷಯಕ್ಕೆ ಈ ಹುಡುಗರೆಲ್ಲ ಹೋಗ್ಬಿಟ್ಟು ಅಲ್ಲಿ ಅದೇನು ಪಾಂಪರಕ್ಕೋ ಅದು ಇದು ಹಾಕೋ ಉಗಿದು ಎಲ್ಲ ಗಲೀಜು ಮಾಡ್ತಾಯಿದ್ರು. ಅದಕ್ಕೆ ಒಂದು ಮನವಿ ಮಾಡಿದ್ವಿ ಅವ್ರಿಗೆ, ಅಣ್ಣ ಹಿಂಗೆ ಆಗೋಗೈತೆ ಅಂತ. ಅವರು ಒಂದೇ ವಾರದಲ್ಲಿ ಸ್ಯಾಂಕ್ಷನ್ ಮಾಡಿಕೊಟ್ರು, ಕಾಂಪೌಂಡ್ ರೆಡಿ ಆಗೈತೆ. ಮತ್ತು ಅದೇ ನಾಸಿಮ್ನಹಳ್ಳಿಯಲ್ಲಿ ಯಾರ್ಯಾರಿಗೆ ರೇಷನ್ ಕಾರ್ಡ್ ಇಲ್ಲ, ಪೆನ್ಷನ್ ಇಲ್ಲ, ಎಲ್ಲರಿಗೂ 36 ಅಧಿಕಾರಿಗಳನ್ನ ಕರ್ಕೊಬಂದು ಚಾಪೆ ಮೇಲೆ ಕೂರಿಸಿ ಅವ್ರಿಗೆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡ್ತಾ ಇದ್ದಾರೆ. ಇಂಥ MLA ಸಾಹೇಬರು ಸಿಗಬೇಕು ಅಂದರೆ ನಾವು ಪುಣ್ಯ ಮಾಡಿರಬೇಕು. ದೇವ್ರಂಥ MLA. ಹೇಳ್ತಾರೆ ಕೆಲವರು, ಸುಮ್ಮನೆ ಮಾತಿಗೆ ಬೊಗಳೆ ಬಿಡ್ತಾರೆ, ಅದು ಇದು ಅಂತ ಹೇಳ್ತಾರೆ. ಬಂದಿಲ್ಲ ಕಣ್ಣು ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲೋ ಕುತ್ಕೊಂಡು ಬೊಗಳೆ ಬಿಟ್ಟರೆ ಎಲ್ಲ ಅವ್ರಿಗೆ ಹೇಳೋದು ಒಂದೇ ಮಾತೆ, ನಾನು ಬಂದು ಕಣ್ಣು ಬಿಟ್ಟು ನೋಡ್ರಿ ಇಲ್ಲಿ ಏನು ಮಾಡಿದ್ದಾರೆ ಏನಿಲ್ಲ ಅಂತ. ಸುಮ್ಮನೆ ಎಲ್ಲೋ ಕುತ್ಕೊಂಡು ಬೊಗಳೆ ಬಿಟ್ಟರೆ ಏನಾಗಲ್ಲ, ಬಂದು ನೋಡಬೇಕು, ಕಣ್ಣು ಬಿಟ್ಟು ನೋಡಬೇಕು ನಮ್ಮ MLA ಸಾಹೇಬ್ರು ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ. ಅವ್ರ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಎಲ್ಲೋ ಕುತ್ಕೊಂಡು ಏನು ಮಾಡಿದ್ದಾರೆ ಅಂತೆಲ್ಲ ಇಲ್ಲಿ ಬಂದು ನೋಡಲಿ. ಈ ನಮ್ಮೂರಿಗೆ 5 ಬೋರ್ವೆಲ್ ಸ್ಯಾಂಕ್ಷನ್ ಆಗೈತೆ ನಮ್ಮ MLA ಸಾಹೇಬ್ರು ಬಂದಮೇಲೆ. ಇದೇ ಥರ ಕೆಲಸ ಮಾಡಲಿ, ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಮನವಿ ಮಾಡ್ಕೊತೀನಿ ನಾನು. ಕೊಂಡೇನಹಳ್ಳಿಗೆ ಒಂದು 5 ಲಕ್ಷ ರೋಡ್ ಹಾಕಿದ್ರು, ದೇವಸ್ಥಾನ ಸುಟ್ಟೂರು. ಹೇಳಿದ ತಕ್ಷಣ ಆಗಿದ್ರು ಪಾಪ MLA ಅವರು. ಆಮೇಲೆ 4 ಲೋನ್ ಮಾಡಿಕೊಟ್ಟವ್ರೆ ಲಂಬಾಣಿ ಜಾತಿಗೆ. ಆಮೇಲೆ ಟ್ಯಾಕ್ಟ್ರದ್ದು ಲೆಟ್ರ್ ಹಾಕಿದ್ದೀವಿ, ಅದು ಲೆಟ್ರ್ ಕೇಳಿದ್ರೆ ಸಾಹೇಬ್ರು ಸಿಗ್ತಿಲ್ಲ. ಆಮೇಲೆ ನಾಗೇಶ್ ರೆಡ್ಡಿಗೂ ಹರೀಶ್ಗೆ ಹೇಳ್ದೆ, ನಾ ಕೊಡಿಸ್ತೀವಿ ಅಂತ ಹೇಳಿದ್ರು. ಈ ರೋಡು ನಾವು ಹೋರಾಡೋಕ್ಕೆ ಆಗ್ತಾ ಇರಲಿಲ್ಲ. ಸಿಮೆಂಟ್ ರೋಡ್ ಹಾಕ್ಬಿಟ್ಟು ಚೆನ್ನಾಗಿ ರೋಡ್ ಚೆನ್ನಾಗಿ ಮಾಡವ್ರೆ. ಅದಕ್ಕೆ ಯಾರು ಮಾಡಿದ್ರೆ ಬಚ್ಚೇಗೌಡ ಇದ್ದಾಗ ಟಾರ್ ರೋಡ್ ಹಾಕಿದ್ದೆ ಅಷ್ಟೇ. ಆಮೇಲೆ ಸುಧಾಕರ್ ಬಂದರು, ಯಾರೂ ಮಾಡಿಲ್ಲ, ಏನೂ ಮಾಡಿಲ್ಲ. ಸಾಹೇಬ್ರು ಬಂದ ಮೇಲೆ ಈ ರೋಡ್ ಹಾಕಿದ್ರು, ಸಿಮೆಂಟ್ ರೋಡ್. ಆದಮೇಲೆ ಚೆನ್ನಾಗಿ ನಾವು ಹೇಳಿದ ತಕ್ಷಣ ಮಾಡ್ತಾವ್ರೆ ಪ್ರದೀಪ್ ಸರ್ ಅವರು ಅಷ್ಟೇ. ನಾವು ಅಪ್ಪ ಸುಧಾಕರ್ ಹೇಳಿದೆ, ನಮಗೆ ಟ್ಯಾಂಕ್ಸ್ ಹೋದರೆ ಕೈ ತೊಳೆದುಕೊಳ್ಳೋರು. ನಾನು ಬೆಂಗಳೂರಿಗೆ ಹೋಗಿದ್ದೆ. ಸಾಹೇಬ್ರೇನು ಅಂಥದ್ದೇನಿಲ್ಲ, ನಮ್ಗೆ ಸಪೋರ್ಟ್ ಮಾಡ್ತವ್ರೆ. ಇವರೇನು BJP ಅವ್ರು ಪರವಾಗಿಲ್ಲ, ನಮ್ಮ ಸಾಹೇಬರು ಪರವಾಗಿಲ್ಲ. ನಮಗೆ ಡೈರಿ ಎಲೆಕ್ಷನ್ಗೆ ಸಪೋರ್ಟ್ ಮಾಡ್ತಾರೆ. ಗೆದ್ದ ಮೇಲೆ ಪಾಪ ಟೂರ್ ಕಳಿಸಿದ್ರು. ಟೂರ್ ಕಳಿಸಿ 12 ಸೀಟು ನಾವೇ ಗೆದ್ಕೊಂಡು ಬಂದಿವಿ. ಪರವಾಗಿಲ್ಲ, ನಮ್ಮ MLA ಅಂತ MLA ಯಾರೂ ಸಿಕ್ಕಲ್ಲ. ಅದೇ ಇಷ್ಟು ವರ್ಷದಲ್ಲಿ ನಿಮ್ಗೆ ಯಾರೋ ನಿಮ್ಮೂರಿಗೆ MLA ಅನ್ನೋರು ಬಂದು ಈ ಥರ ಎಲ್ಲ ಇದು ಮಾಡಿದ್ರೆ ಅಧಿಕಾರಿಗಳು ಕರ್ಕೊಂಡ್ಬಂದಿರೋದು? ಯಾರು ಬಂದಿಲ್ಲ ಸರ್. ಯಾವ ಮನೆಗೆ ಬಂದವರೇ. ಈ ಮೊದಲು MLA ಯಾರು ಬಂದಿಲ್ಲ ಬಿಡು. ಸಾಹೇಬ್ರು ಪ್ರದೀಪ್ ಅನ್ನೋರು ಬಂದಿದ್ದರು. ನಿಮ್ಗೇನು ಅನ್ಸುತ್ತೆ ಅವ್ರು ನೋಡ್ತಾ ಇದ್ರೆ? ನಮ್ಗೆ ಖುಷಿ ಆಗ್ತದೆ. ನಾವು ಕಾಂಗ್ರೆಸ್ಸಲ್ಲೇ ಇದ್ದು ನಾವು ಏನೋ ಇದು ಮಾಡೋಕ್ಕಾಗುತ್ತದೆ ಸರ್. ನಮ್ಗೆ ಪರವಾಗಿಲ್ಲ. ಪ್ರದೀಪ್ ಅನ್ನೋರು ಹೇಳಿದ ತಕ್ಷಣ ರೋಡ್ ಹಾಕಿದ್ರು. ಏನೋ ಇಲ್ಲರಿ ಲೋನ್ ಏನೇನೆಲ್ಲ ಅನುಕೂಲ ಆಯಿತು ನಮಗೇನು 4 ಲೋನ್ ಮಾಡಿಕೊಟ್ಟವ್ರೆ. ಆಮೇಲೆ ರೋಡ್ ಹಾಕವ್ರೆ. ನಮ್ಮ ಕೊಂಡೇನಹಳ್ಳಿಯಲ್ಲಿ ಮನ್ನಾನು ರೋಡು ಹಾಕಿದ್ರು. ಒಂದು 5 ಲಕ್ಷ 10 ಲಕ್ಷ ಮೇಲೇ ಹಾಕವ್ರೆ. ದೇವಸ್ಥಾನ ಸುಟ್ಟೂರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸ್ವಲ್ಪ ಗ್ಯಾಪ್ ಐತೆ, ಅದೇ ಮಾಡಿಕೊಡ್ತೀವಿ ಅಂತ ಹೇಳವ್ರೆ. ಟ್ಯಾಕ್ಟ್ರಿಗೆ ಹಾಕಿದ್ದೀನಿ, ಲೆಟ್ರು ಎಲ್ಲ ಇವ್ರಿಗೆಲ್ಲ ತೋರಿಸಿದ್ದೀನಿ. ಸಾಹೇಬರು ಸಿಕ್ಕಲಿಲ್ಲ ನಮಗೆ. ಅದಕ್ಕೆ ಲೆಟ್ರ್ ಕೊಟ್ಟರೆ ನಮ್ಗೆ ಟ್ಯಾಕ್ಟ್ರ್ ಆಗುತ್ತೆ ಅಂತ ಒಂದು ಇದೆ ಖುಷಿ. ಏನು ಹೇಳ್ತೀರಣ್ಣ ಶಾಸಕರಿಗೆ ಈ ಥರ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೆ? ಪರವಾಗಿಲ್ಲ ಸರ್. ನಮಗೇನು ಪಾಪ ಲಂಬಾಣಿ ಜಾತಿಗೆ ನಮಗೆ ಸಾಹೇಬರು ಹೇಳಿದ ತಕ್ಷಣವೇ ಮಾಡಿಕೊಡ್ತಾರೆ, ರೆಸ್ಪಾನ್ಸ್ ಕೊಡ್ತಾರೆ. ಏನಂದರೆ ಸಿಕ್ಕಲ್ಲ ಟೈಮ್ಗೆ ಅಷ್ಟೇ.